ಆತ್ಮೀಯ ಪಾಲಕರೇ, ಆಧುನಿಕ ಗುರುಕುಲವೆಂದೇ ಪ್ರಸಿದ್ಧಿ ಪಡೆದ CBSE ಶಿಕ್ಷಣ ನೀಡುವ ಏಕಮಾತ್ರ ಶಾಲೆ ಅದು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಯಾಗಿದೆ. ಈ ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆಗೆ ಈಗಾಗಲೇ ಅರ್ಜಿ ಪ್ರಕಟವಾಗಿದೆ. ಹಾಗಾದರೆ 2026ರ ಅರ್ಜಿ ಸಲ್ಲಿಸಲು ಬೇಕಾಗುವ ಪ್ರಮುಖ ದಾಖಲಾತಿಗಳು, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ. There is a very beautiful quote in the English, that is, India is not just a geography or history, it is a culture. ಅಂದರೆ ಭಾರತವು ಒಂದು ಭೂಗೋಳಿಕ ಅಥವಾ ಭವ್ಯ ಇತಿಹಾಸವನ್ನು ಹೊಂದಿರುವ ದೇಶವಲ್ಲ, ಅದು ನಮ್ಮ ರಕ್ತ ಕಣಕಣದಲ್ಲೂ ಹರಿಯುವ ಶ್ರೇಷ್ಠ ಸಂಸ್ಕೃತಿಯಾಗಿದೆ. ಅಂತಹ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಏಕಮಾತ್ರ ಶಾಲೆ ಅದು ಶ್ರೀ ಸತ್ಯಸಾಯಿ ಅಳಿಕೆ ಶಾಲೆಯಾಗಿದೆ. ಇದು ವಿಕಾಸ್ ನವೋದಯ ಸೈನಿಕ್ ಕೋಚಿಂಗ್ ಕ್ಲಾಸಸ್ ಆಗಿದ್ದು, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈ ವಿಡಿಯೋನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ. ನಾವು ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಮತ್ತು ವಸತಿ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗ್ರೂಪನ್ನು ತಂದಿರುತ್ತೇವೆ. ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸಿನಲ್ಲಿ ನೀಡಿದ್ದೇವೆ, ಕೂಡಲೇ ಜಾಯಿನ್ ಆಗಿರಿ. ಪ್ರವೇಶಾತಿ 2026 ಒಂದು ಒಳನೋಟ. ಯಾರು ಈ ಪ್ರವೇಶ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅರ್ಹರು? 5ನೇ ಮತ್ತು 7ನೆಯ ತರಗತಿಯಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿರುವ ಬಾಲಕರಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಈ ಶಾಲೆಯ ವಿಶೇಷತೆಯನ್ನು ನೋಡಿದರೆ ಇದು CBSE ಪಠ್ಯಕ್ರಮವನ್ನು ಹೊಂದಿರುವ ಶಾಲೆಯಾಗಿದೆ. ಇಲ್ಲಿ CBSE ಪಠ್ಯಕ್ರಮದ ಜೊತೆಗೆ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ನೀಡಲಾಗುತ್ತದೆ. ಅಂದರೆ ಮಾಡರ್ನ್ ಎಜುಕೇಷನ್ ವಿತ್ ಗುರುಕುಲ ಸಿಸ್ಟಮ್. ಅರ್ಜಿಯ ಕೊನೆಯ ದಿನಾಂಕವನ್ನು ನೋಡಿದರೆ ಅದು 26ನೇ ಮಾರ್ಚ್ 2026 ಆಗಿರುತ್ತದೆ. ಪ್ರವೇಶ ಪ್ರಕ್ರಿಯೆ ಅಂದರೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ಥರ ನಡೆಯುತ್ತದೆ? ಇದನ್ನು ಲಿಖಿತ ಪ್ರವೇಶ ಪರೀಕ್ಷೆಯ ಮೂಲಕ ಅಂದರೆ ಎಂಟ್ರನ್ಸ್ ಎಕ್ಸಾಮ್ ಮೂಲಕ ನಡೆಸಲಾಗುತ್ತದೆ. ಎಂಟ್ರನ್ಸ್ ಎಕ್ಸಾಮ್ ನಂತರ ಇಲ್ಲಿ ಸಂದರ್ಶನವೂ ಸಹ ನಡೆಯುತ್ತದೆ. ಅಂದರೆ ಎಕ್ಸಾಮ್ ಮುಂಚೆ ಅಥವಾ ಎಕ್ಸಾಮ್ ನಂತರ ಸಂದರ್ಶನವಿರುತ್ತದೆ. ಅಭ್ಯರ್ಥಿಯು ಕ್ಯಾಂಪಸ್ಸಿನಿಂದ 350 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರಬೇಕು, ಅಂದಾಗ ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಅಭ್ಯರ್ಥಿಯ ವೈಯಕ್ತಿಕ ಮತ್ತು ಶೈಕ್ಷಣಿಕ ಮಾಹಿತಿ. ಅರ್ಜಿ ಸಲ್ಲಿಸಲು ಈ ಕೆಳಗಿನ ಮಾಹಿತಿ ಬೇಕಾಗುತ್ತದೆ. ವೈಯಕ್ತಿಕ ಮಾಹಿತಿಯನ್ನು ನೋಡಿದರೆ ಪೂರ್ಣ ಹೆಸರು, ದಾಖಲಾತಿಯಂತೆ ಜನ್ಮ ದಿನಾಂಕ ಮತ್ತು ಆಧಾರ್ ಸಂಖ್ಯೆ ಬೇಕಾಗುತ್ತದೆ. ಸಂಪರ್ಕ ಅಂದರೆ ಇಲ್ಲಿ ಪಾಲಕರ ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ವಿಳಾಸವೂ ಸಹ ಬೇಕಾಗುತ್ತದೆ. ಶೈಕ್ಷಣಿಕ ಮಾಹಿತಿಯಲ್ಲಿ ಪ್ರಸ್ತುತ ಓದುತ್ತಿರುವ ತರಗತಿ, ಶಾಲೆಯ ಹೆಸರು ಮತ್ತು ವಿಳಾಸ ಬೇಕಾಗುತ್ತದೆ. ಮತ್ತು ಯಾವ ಪಠ್ಯಕ್ರಮದಲ್ಲಿ ನಿಮ್ಮ ಮಗು ಓದುತ್ತಿರುತ್ತಾರೆ, ಅಂದರೆ ICSE, CBSE ಅಥವಾ ಸ್ಟೇಟ್ ಯಾವುದರಲ್ಲಿ ಓದುತ್ತಿರುತ್ತಾರೆ ಅದರ ಮಾಹಿತಿಯೂ ಸಹ ಬೇಕಾಗುತ್ತದೆ. ಆತ್ಮೀಯ ಪಾಲಕರೇ, ಈ ಆಧುನಿಕ ಗುರುಕುಲ ಪ್ರವೇಶ ಪರೀಕ್ಷೆಗೆ ಅಂದರೆ ಶ್ರೀ ಸತ್ಯಸಾಯಿ ಅಳಿಕೆ ಪ್ರವೇಶ ಪರೀಕ್ಷೆಗೆ ವಿಶೇಷ ವಸತಿ ಸಹಿತ ಕಾರ್ಯಾಗಾರ ಮತ್ತು ಆನ್ಲೈನ್ ಕ್ಲಾಸಸ್ ಅನ್ನು ತಂದಿರುತ್ತೇವೆ. ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು 5 ಮತ್ತು 7ನೆಯ ತರಗತಿಯ ಇಂಗ್ಲಿಷ್ ಮಾಧ್ಯಮದ ಬಾಲಕರಿಗೆ 1 ತಿಂಗಳ ಆನ್ಲೈನ್ ಕ್ಲಾಸಸ್, ಅದು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ಸಿನಲ್ಲಿ ತೆಗೆದುಕೊಳ್ಳುತ್ತೇವೆ. ಇದರಲ್ಲಿ ಸಿಲೆಬಸ್ ಅನ್ನು ಕವರ್ ಮಾಡುತ್ತೇವೆ ಮತ್ತು ವಸತಿ ಸಹಿತ ಕಾರ್ಯಾಗಾರದಲ್ಲಿ ನಾವು ಕ್ವಶನ್ ಪೇಪರ್, ಮಾಡೆಲ್ ಪೇಪರ್ ಮತ್ತು ಇಂಟರ್ವ್ಯೂಗೆ ಬೇಕಾದ ಅದು ಶ್ರೀ ಸತ್ಯಸಾಯಿ ಭಜನೆ ಮತ್ತು ತಬಲಾ, ಹಾರ್ಮೋನಿಯಂ ಇವನ್ನೆಲ್ಲ ಕಲಿಸಿಕೊಡುತ್ತೇವೆ. ಇದಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8848111496ಗೆ. ಪಾಲಕರ ವಿವರ ಮತ್ತು ವಸತಿ ಮಾಹಿತಿ. ಇಲ್ಲಿ ಪಾಲಕರ ವಿವರ ಎಂದರೆ ತಂದೆ ಮತ್ತು ತಾಯಿಯ ಹೆಸರು ಹಾಗೂ ಅವರ ವೃತ್ತಿ. ವಿಳಾಸದಲ್ಲಿ ಸದ್ಯದ ವಾಸಸ್ಥಳದ ಪೂರ್ಣ ವಿಳಾಸ ಅಂದರೆ ಪ್ರೆಸೆಂಟ್ ಅಡ್ರೆಸ್. ಭಾಷಾ ವಿಷಯಗಳಲ್ಲಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಭಾಷೆಗಳ ವಿವರ. ಇವನ್ನೆಲ್ಲ ನೀವು ಅಪ್ಲಿಕೇಶನ್ನಲ್ಲಿ ಫಿಲ್ ಮಾಡಬೇಕಾಗುತ್ತದೆ. ಹೀಗೆ ಮುಂದೆ ನೋಡೋಣ. ಅಪ್ಲೋಡ್ ಮಾಡಬೇಕಾದ ಕಡ್ಡಾಯವಾದ ದಾಖಲಾತಿಗಳು. ಇಲ್ಲಿ ಕಡ್ಡಾಯವಾಗಿ ಮಗುವಿನ ಭಾವಚಿತ್ರವನ್ನು ಅಂದರೆ ವಿದ್ಯಾರ್ಥಿಯ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಆಧಾರ್ ಕಾರ್ಡ್, ವಿದ್ಯಾರ್ಥಿಯ ಆಧಾರ್ ಕಾರ್ಡಿನಲ್ಲಿ ನೀವು ಸಾಫ್ಟ್ ಕಾಪಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ವಿದ್ಯಾರ್ಥಿಯ FA1 ಅಥವಾ FA2 ಪರೀಕ್ಷೆಯ ಅಂಕಪಟ್ಟಿಯನ್ನು ಸಹ ನೀವು ಅಪ್ಲೋಡ್ ಮಾಡಬೇಕಾಗುತ್ತದೆ. ಆತ್ಮೀಯ ಪಾಲಕರೇ, ನಾವು ತಿಳಿಸಿದ ಹಾಗೆ 5 ಮತ್ತು 7ನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ವಿಶೇಷ ವಸತಿ ಸಹಿತ ಕಾರ್ಯಾಗಾರ ಅಳಿಕೆ ಶಾಲೆಯ ಪ್ರವೇಶ ಪರೀಕ್ಷೆಗೆ ಮತ್ತು 1 ತಿಂಗಳ ಆನ್ಲೈನ್ ಕ್ಲಾಸಸ್ಸನ್ನು ಸಹ ನಾವು ನೀಡುತ್ತೇವೆ. ಅದೇ ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಿನಲ್ಲಿ.
ವಸತಿ ಸಹಿತ ಕಾರ್ಯಾಗಾರ ಮತ್ತು ಆನ್ಲೈನ್ ಕ್ಲಾಸಸ್ಸಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ 8884811496ಗೆ. ಧನ್ಯವಾದಗಳು.